ಏನಾಗಿದೆ ಅಂತಂದರೆ ಮೈಸೂರು ಸಿಟಿ ಕಾರ್ಪೊರೇಷನ್ನು ಇವತ್ತು ಚುನಾಯಿತ ಒಂದು ಸದಸ್ಯರುಗಳು ಅಲ್ಲಿಲ್ಲ. 2022 ನವಂಬರಿಂದ ಬಹುಶಃ 22 ನವಂಬರಿಂದ ಅಲ್ಲಿ 23 ನವಂಬರಿಂದ ಅಲ್ಲಿ ಚುನಾಯಿತ ಸದಸ್ಯರುಗಳಿಲ್ಲ. ಕಾರ್ಪೊರೇಷನ್ ಆಯುಕ್ತರಾಗಿ ಕಮಿಷನರಾಗಿ ಬಂದಂಥವರು ಬಡಾವಣೆಗಳಿಗೆ ಭೇಟಿ ಕೊಟ್ಟು ಜನರ ಕುಂದುಕೊರತೆಗಳನ್ನು ಆಲಿಸಬೇಕು. ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಯೋಜನೆ ಅಪ್ರೂವಲ್ ಮಾಡೋ ಮೊದಲು ಸ್ಥಳ ಪರಿಶೀಲನೆ ಮಾಡಬೇಕು. ನೀವು ಎ ಸಿ ರೂಮಲ್ಲಿ ನೀವು ಕೋಟ್ ಹಾಕ್ಕೊಂಡು ಕೂತ್ಕೊಂಡು ಬರೀ ಮುಖ್ಯಮಂತ್ರಿಗಳು ಬಂದಾದ ಕೂಡಲೇ ಹೂಗುಚ್ಚ ಹೋಗಿ ಹಿಡ್ಕೊಂಡು ನಿಂತ್ಕೊಳ್ಳೋ ತನ್ನ ಗುರಿ ಉದ್ದೇಶ ಅಂತ ಅಂದರೆ ಏನು ಡೆವಲಪ್ಮೆಂಟ್ ಆಗಲ್ಲ. ಅದ್ರ ಜೊತೆಗೆ ಇಂತಹ ಒಂದು ಅಪಸವ್ಯಗಳಿಗೆ ದಾರಿಯಾಗುತ್ತೆ. ಕಾರ್ಪೊರೇಷನ್ನವರು ಮತ್ತು ಕಾರ್ಪೊರೇಷನ್ ಕಮಿಷನರ್ಗೆ ಡೈರೆಕ್ಟಾಗಿ ಹೇಳ್ತೀನಿ, ನೀವು ಸ್ಥಳಕ್ಕೆ ಭೇಟಿ ಕೊಡ್ತಾಯಿಲ್ಲ. ಬರೀ ರೂಮ್ ಒಳಗಡೆ ಕೂತ್ಕೊಂಡ್ಬಿಟ್ಟು ಸೈನ್ ಹಾಕೋ ಕೆಲಸ, ಕಡತಗಳಿಗೆ ಸೈನ್ ಹಾಕೋಂಥದ್ದು ಕೆಲಸನ ಅಷ್ಟೇ ಮಾಡ್ತಾಯಿದ್ರಿ. ಹಾಗಾಗಿಯೇ ಇಂತಹ ಅಪದ್ಧಗಳು ಸಂಭವಿಸ್ತಾ ಇದ್ದಾವೆ. ಒಂದು ವೇಳೆ ಕಾರ್ಪೊರೇಷನ್ ಕಮಿಷನರು ಮತ್ತು ಅವ್ರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರೆ ಜನ ಎಲ್ಲಿ ಓಡಾಡೋಕ್ಕಾಗುತ್ತೆ ಅನ್ನೋದು ಅವ್ರಿಗೆ ಕಣ್ಣಿಗೆ ಅಲ್ಲಿ ಬೀಳ್ತಾ ಇತ್ತು. ಕಣ್ಣಿಗೆ ರಾಚೋ ರೀತಿಯಲ್ಲಿದೆ. ಅಲ್ಲಿಗೆ ಸ್ಥಳ ಪರಿಶೀಲನೆಯನ್ನು ಮಾಡದಲ್ಲೇ ಕೊಟ್ಟಿರುವಂಥದ್ದು ಇದಕ್ಕೆಲ್ಲ ಕಾರಣ. ಇದಕ್ಕೆಲ್ಲ ಮೈಸೂರು ಸಿಟಿ ಕಾರ್ಪೊರೇಷನ್ನ ಉದಾಸೀನ ಪ್ರವೃತ್ತಿ. ಏನು ಮಾಡಿದ್ರು ನಡೀತೆ, ಕೇಳೋರು ಯಾರಿಲ್ಲ, ಇಲ್ಲಿ ಏನು ಚುನಾಯಿತ ಜನಪ್ರತಿನಿಧಿಗಳು ಇಲ್ಲ, ಕಾರ್ಪೊರೇಟರ್ಸು ಇಲ್ಲ ಅಂತ ಹೇಳಿ ಅವರೊಂದು ನಿರ್ಲಕ್ಷ್ಯ ಭಾವನೆಯನ್ನು ತಳೆದಿರುವಂಥದ್ದು ಇದಕ್ಕೆಲ್ಲ ಕಾರಣವಾಗಿದೆ. ಸರ್, ಈಗ ಮೈಸೂರಲ್ಲಿ ಟ್ರಾಫಿಕ್ ಸಿಗ್ನಲ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಸರ್. ರಿಂಗ್ ರೋಡಲ್ಲಿ ನೋಡ್ಬೋದು, ಡಿವೈಡರ್ ಅಲ್ಲೂ ಸಿಗ್ನಲ್ಗಳು ಆಗ್ತಾ ಇದ್ದಾರೆ, ಮತ್ತು ಸಿಟಿ ಒಳಗಡೆ ಸುಮಾರು ಒಂದು 80ಕ್ಕೂ ಹೆಚ್ಚು ಹೊಸ ಸಿಗ್ನಲ್ಗಳು ಆಗ್ತದೆ. ಜನಕ್ಕೆ ಕಿರಿಕಿರಿ ಆಗ್ತಾ ಇದೆ. ಇಡೀ ಮೈಸೂರಿನಲ್ಲಿ ಸುಮಾರು 108 ಹೊಸ ಸಿಗ್ನಲ್ಗಳು ಬಂದಿದ್ದಾವೆ. ಬಹುಶಃ ಕಮಿಷನ್ ಚೆನ್ನಾಗಿ ಕೊಟ್ಟಿರಬೇಕು. ಅದಕ್ಕೋಸ್ಕರವಾಗಿ ಎಲ್ಲ ಕಡೆಯೂ ಕೂಡ ಸಿಗ್ನಲ್ಗಳನ್ನು ಅಳವಡಿಸುವಂಥ ಕೆಲಸ ಆಗಿದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರ ಸುಪುತ್ರರು ಹೇಳಬೇಕು. ಇದರಿಂದ ಏನೇನು ಉದ್ದೇಶಗಳಿದೆ ಸರ್? ಮೈಸೂರಿನ ಟ್ರಾಫಿಕನ್ನು ಇಂಪ್ರೂವ್ ಮಾಡೋ ಉದ್ದೇಶ ಇದೆಯಾ? ಯಾವುದು ಮೈಸೂರಿನ ಯಾವ ರಸ್ತೆಗೆ ಬೇಕಾದರೂ ಹೋಗಿ, ಜನನೇ ಇಲ್ಲ, ಟ್ರಾಫಿಕ್ ಸಿಗ್ನಲ್ಗಳಿದ್ದಾವೆ, ಅಲ್ಲಿ ವಾಹನ ದಟ್ಟಣೆ ಇಲ್ಲ. ಆಮೇಲೆ ರಾತ್ರಿ ಸಂದರ್ಭದಲ್ಲಿ ನೀವೊಂದು 6 ಗಂಟೆನ 7 ಗಂಟೆ ಸಂದರ್ಭದಿಂದ ಒಂದು 8:30ವರೆಗೂ ಸಿಗ್ನಲ್ ಹಾಕಿ ಬೇಕಾದ್ರೆ ಬೇಡ ಅಂತೇಳಲ್ಲ. ಡೇ ಟೈಮಲ್ಲೂ ಸುಮ್ಮನೆ ಬಂದು ಸಿಗ್ನಲಲ್ಲಿ ನಿಲ್ಲಂಗಾಗೋಗಿದೆ ಜನಕ್ಕೆ. ಎಷ್ಟು ಸಿಗ್ನಲ್ಗಳಾಗಿದೆ ನಿಮಗೆ ಉದಾಹರಣೆ ಕೊಡ್ತಾ ಹೋಯಿತು ಅಂತಂದರೆ 50 ಮೀಟ್ರಿಗೂ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿ ಆ ರೈಲ್ವೆ ಗೇಟ್ ಬರುತ್ತೆ. ಮುಂದಕ್ಕೆ ಬಂದಾದ ಕೂಡಲೇ ಸರ್ಕಲಲ್ಲಿ ಸಿಗುತ್ತೆ. ಅದು ಹೋದರೆ ಮೂಡ ಸರ್ಕಲಲ್ಲಿ ಸಿಗುತ್ತೆ. ಅರಮನೆ ಮುಂದಕ್ಕೆ ಮತ್ತೆ ಸಿಗುತ್ತೆ. ಇಲ್ಲಿಂದ ನೀವು ಹೋಗಿ ಇಲ್ಲಿ ಮೆಟ್ರೋಪಾಲ್ ಸರ್ಕಲಲ್ಲಿ ಆಯಿತು, ಅಲ್ಲಿಂದ ಮುಂದಕ್ಕೆ ಹೋದ ಕೂಡಲೇ ಡಿ ಸಿ ಆಫೀಸಿಗೆ ತಿರ್ಸೋ ಕಡೆ ಒಂದಿದೆ. ಅಲ್ಲಿಂದ ಮುಂದೆ ಹೋದ ಕೂಡಲೇ ನಿಮಗೆ ಕಲಾಮಂದಿರ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದ ಕೂಡಲೇ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ವಾಲ್ಮೀಕಿ ರೋಡಿಗೆ ಹೋಗೋದು ಬೇಡ, ಅಲ್ಲಿಂದ ಪಡವಾರಹಳ್ಳಿ, ಅಲ್ಲಿಂದ ಮುಂದೆ ಸೈಂಟ್ ಜೋಸೆಫ್, ಅಲ್ಲಿಂದ ಮುಂದೆ BM ಮಾಲ್, ಅಲ್ಲಿಂದ ಮುಂದೆ ಗ್ರ್ಯಾಂಡ್ ಪಾರ್ಕ್ ಕಿಚನು, ಅಲ್ಲಿಂದ ಮುಂದೆ ಐಶ್ವರ್ಯ ಪೆಟ್ರೋಲ್ ಬಂಕು. 1.5-2 ಕಿಲೋಮೀಟ್ರಿಗೆ 9-10 ಸಿಗ್ನಲ್ಗಳು ಹಾಕಿದ್ದೀವಿ. ಇದ್ರ ಉದ್ದೇಶ ಏನು? ಆಮೇಲೆ ರಿಂಗ್ ರೋಡು ವೆಹಿಕಲ್ ಮೂಮೆಂಟು ಫ್ರೀ ಫ್ಲೋ ಇರಬೇಕು. ಅದಕ್ಕೆ ಅಂಡರ್ ಪಾಸ್ ಮತ್ತು ಓವರ್ ಬ್ರಿಡ್ಜ್ಗಳು ಮಾಡಬೇಕು. ಅದು ಸೊಲ್ಯೂಷನ್ನೇ ಹೊರತು ಸಿಗ್ನಲ್ ಅಳವಡಿಸೋದಲ್ಲ. ನೀವು ಬೋಗಾದಿನಲ್ಲಿ ಕೊಡಿ, ವಿಜಯನಗರ 4 ಸ್ಟೇಜಿಗೆ ಕೊಡಿ. ಆದರೆ ಸಿಕ್ಕಿದ ಜಾಗಕ್ಕೆಲ್ಲ ಕೊಡ್ತಾ ಇದ್ದೀರಲ್ಲ ನೀವು. ಯಾಕೆ ಸಿಗ್ನಲ್ಗಳನ್ನು ಅಳವಡಿಸಿದಿರಿ? ಮತ್ತೆಲ್ಲ ಅನ್ಸೈಂಟಿಫಿಕ್ ಆಗಿ. ಮತ್ತು ಡೇ ಟೈಮಲ್ಲಿ ಏನಕ್ಕೆ ಅಗತ್ಯ ಇದೆ? ಬೆಳಗ್ಗೆ ಪೀಕ್ ಅವರ್ಸ 9 ಗಂಟೆವರೆಗೆ 9:30ವರೆಗೆ ಮೈಸೂರಿನಲ್ಲಿ ಅಷ್ಟೇ. ಅದಾದಮೇಲೆ ಸಿಗ್ನಲ್ಗಳು ಆಫ್ ಮಾಡಿ. ಅದನ್ನೂ ಮಾಡ್ತಾ ಇಲ್ಲ. ಇದೇನೋ ಕಮಿಷನ್ ಚೆನ್ನಾಗಿ ಕೊಟ್ಟರು ಅಂತೇಳಿ ಹೇಳ್ಬಿಟ್ಟು ಸಿಕ್ಕಿದ ಜಾಗಕ್ಕೆಲ್ಲ ಸಿಗ್ನಲ್ಗಳು ಹಾಕಿದ್ದಾರೆ. ಇದರಿಂದ ಜನಕ್ಕೆ ಅನಾನುಕೂಲ ಆಗ್ತಿದೆ ಹೊರತು ಅನುಕೂಲ ಅಂತೂ ಆಗ್ತಾಯಿಲ್ಲ. ರಿಂಗ್ ರೋಡಿಗೆ 7 ಕಡೆ ಅಂಡರ್ ಪಾಸ್ ಓವರ್ ಬ್ರಿಡ್ಜ್ಗಳನ್ನು ನಾನೇ ಸಂಸದನಾಗಿರುವಾಗಲೇ ಅದಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇನ್ನೂ ಹೆಚ್ಚು ಬೇಕು ಅಂತಂದರೆ ನಮ್ಮ ಸಂಸದರಿದ್ದಾರೆ, ಅವ್ರು ಖಂಡಿತ ಅದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾರೆ. ಆದರೆ ಸಿಗ್ನಲ್ ಅಳವಡಿಸೋ ಅಂಥದ್ದು ಇದಕ್ಕೆ ಸೊಲ್ಯೂಷನ್ ಅಲ್ಲ. ಸಿಗ್ನಲ್ ಭಾಗ್ಯ ಇದೆ ಅಷ್ಟೇ, ಅವರಿಗೆ ಕಮಿಷನ್ ಭಾಗ್ಯ. ಸರ್, ಫ್ಲೆಕ್ಸ್ ಮತ್ತು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಸಂಬಂಧಪಟ್ಟಂತೆ ನೀವು ಮನವಿ ಕೂಡ ಕೊಟ್ಟಿದ್ದೀವಿ ತೆಗಿಬೇಕು ಅಂತ. ಕೆಲವೊಂದು ಕಡೆ ತೆಗೆದಿದ್ದಾರೆ, ಬಟ್ ಇನ್ನೂ ಕೆಲವೊಂದು ಕಡೆ ಹಾಗೆ ಇದೆ ಸರ್. ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಗೇಟ್ ಸೈನೇಜ್ಗಳಲ್ಲಿ ಎಲ್ಲ ಕಡೆ ತೆಗೆಸ್ತಾ ಇದ್ದಾರೆ. ಹಾಗೆ ಕೆಲವು ಕಡೆ ಈ ಫ್ಲೆಕ್ಸ್ಗಳಿದೆ, ಆ ಫ್ಲೆಕ್ಸ್ಗಳನ್ನ ಹಳೆ ಫ್ಲೆಕ್ಸ್ಗಳು ಬಾಕಿ ಇದ್ದಾವೆ, ಅವನ್ನೆಲ್ಲದನ್ನು ಕೂಡ ಖುಲ್ಲಾ ಮಾಡಬೇಕು. ನಾನು ಮೈಸೂರಿನ ಮಹಾಜನತೆಯಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತೀನಿ. ಚೆನ್ನೈನಲ್ಲಿ ಅಂದರೆ ಫ್ಲೆಕ್ಸ್ಗಳಿಂದ ಗಬ್ಬೆದ್ದೋಗಿದ್ದ ಸಿಟಿನ ಇವತ್ತು ಫ್ಲೆಕ್ಸ್ ಫ್ರೀ ಸಿಟಿ ಮಾಡಿದ್ದಾರೆ.
ಮೈಸೂರು ಇಡೀ ದೇಶಕ್ಕೆ ಮೇಲ್ಪಂಕ್ತಿ ಹಾಕ್ಕೊಟ್ಟಿತ್ತು. ಯಾಕಂದರೆ ಫ್ಲೆಕ್ಸ್ ಇರಲಿಲ್ಲ ನಮ್ಮಲ್ಲಿ. ಬೆಟ್ಸೂರು ಮಠ ಅವರು ಇಲ್ಲಿ ಕಮಿಷನರ್ ಆಗಿದ್ದಾಗ ಎಲ್ಲ ಕಡೆ ಕ್ಲೀನ್ ಮಾಡಿಸಿದ್ರು. ಆದರೆ ಇವತ್ತು ಮೈಸೂರು ಫ್ಲೆಕ್ಸ್ ಸಿಟಿ ಆಗ್ತಾ ಹೋಯಿತು. ಅದಕ್ಕೋಸ್ಕರ ಮನವಿನೂ ಕೂಡ ಕೊಟ್ಟಿದ್ದೀವಿ. ನೆನ್ನೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರೂ ಕೂಡ ಸದನದಲ್ಲಿ ಮಾತಾಡಿದ್ದಾರೆ. ನಾನು ಅವರ ಒಂದು ಏನು ಹೇಳಿಕೆ ಅದನ್ನು ಸ್ವಾಗತಿಸ್ತೀನಿ. ಆದರೆ ಹೇಳಿಕೆ ಥರ ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ಮೈಸೂರಲ್ಲಿ ಯಾವ ಸರ್ಕಲಿಗೆ ಹೋಗಲಿ, ಎಲ್ಲೋ ಹಬ್ಬ ಹರಿದಿನಗಳು, ಈ ರಾಜಕಾರಣಿಗಳ ಹಾವಳಿ, ಎಲ್ಲ ಪಕ್ಷ BJP JDS ಕಾಂಗ್ರೆಸ್ ಎಲ್ಲ ಪಕ್ಷಗಳದ್ದು ಹಾವಳಿಯಿಂದಾಗಿ ಇವತ್ತು ಫ್ಲೆಕ್ಸ್ಗಳು ಬರ್ತಾಯಿದ್ದಾವೆ. ನಾನೆಲ್ಲ ಮೈಸೂರಿನ ಮಹಾಜನತೆಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕೇಳ್ಕೊಳ್ತೀನಿ, ನಿಮಗೆ ಪ್ರಚಾರದ ಗೀಳಿದೆಯಾ, ಹುಚ್ಚಿದೆಯಾ? ಮೈಸೂರಿನಲ್ಲಿ ಪತ್ರಿಕೆಗಳಿದ್ದಾವೆ, ಸ್ಥಳೀಯ ಪತ್ರಿಕೆಗಳಿದ್ದಾವೆ, ರಾಜ್ಯ ಮಟ್ಟದ ಪತ್ರಿಕೆಗಳಿದ್ದಾವೆ. ನೀವು ಫ್ಲೆಕ್ಸ್ ಹಾಕೋದಕ್ಕೆ ಅದ್ರ ಪ್ರಿಂಟಿಂಗಿಗೆ ಕಾಸ್ಟ್ ಖರ್ಚು ಮಾಡ್ತಿರಲ್ಲ, ಅದು ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡಿ, ನಿಮಗೆ ಇನ್ನೂ ಹೆಚ್ಚು ರೀಚ್ ಇರುತ್ತೆ. ಪತ್ರಿಕೆಗಳಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಇನ್ನೂ ಒಳ್ಳೆಯದಾಗುತ್ತೆ. ಯಾಕೆಂತಂದರೆ ನಿಮ್ದು ಯಾವುದೋ ಒಂದು ಸರ್ಕಲಲ್ಲಿ ಪೋಸ್ಟ್ ಹಾಕಿರ್ತೀರಿ, ಇಡೀ ಮೈಸೂರಿಗೆಲ್ಲ ತೋರಿಸ್ತಾರೆ ಪತ್ರಿಕೆಯಲ್ಲಿ. ಸಣ್ಣ ಪುಟ್ಟ ಚಾನೆಲ್ಗಳಿದೆ, ಅಡ್ವರ್ಟೈಸ್ಮೆಂಟ್ ಕೊಡಿ, ನಿಮಗೆ ಮೈಸೂರು ಸ್ವಚ್ಛವಾಗಿರುತ್ತದೆ, ನಿಮಗೂ ಹೆಚ್ಚಿನ ಪ್ರಚಾರ ಸಿಗುತ್ತೆ. ಆದರೆ ಫ್ಲೆಕ್ಸ್ಗಳು ಹಾಕ್ಬಿಟ್ಟು ಮೈಸೂರನ್ನ ಗಬ್ಬೆಳ್ಸೋ ಕೆಲಸನ ಮಾಡಬೇಡಿ ಅಂತ ಮೈಸೂರಿನ ಮಹಾಜನತೆಗೆ ರಾಜಕಾರಣಿಗಳ ಆದಿಯಾಗಿ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೀವಿ.